ನಾವು ನೋಡ್ತಾ ಇದ್ವಿ ಹಂಗಾದ್ಮೇಲೆ ಗೊತ್ತಾಗ್ತದೆ. ಅವರು ಆಲ್ರೆಡಿ ರಿಫರೆನ್ಸ್ ಅಲ್ಲಿ ಆಲ್ರೆಡಿ ಕಟ್ಟಿದ್ದಾರೆ ಮನೆ. ಓಕೆ ಈಗ ನನ್ನ ಫ್ರೆಂಡ್ಗೂ ಕೂಡ ಹೇಳಿ ಅವ್ರದ್ದು ಕಂಪ್ಲೀಟ್ ಆಗಿದೆ. ಇದನ್ನು ಅಷ್ಟೇ ಹೇಳಿದಾಗ ಬೇಜಾರ್ ಮಾಡ್ಕೊಳ್ತೀರಾ ಓಕೆ ಮೇಸ್ತ್ರಿ ಅವರು ಮತ್ತೆ ಇಂಜಿನಿಯರ್. ಫೋಟೋ ಶೂಟ್ಗೂ ಚೆನ್ನಾಗಿ ಕಾಣಿಸ್ತಿದೆ ಹೌದು. ಸೊ ಅದು ಬೇಡ ಅಂದ್ರೆ ಅವ್ರು ರಿಯಾಕ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೌದು ಮತ್ತೆ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಬಗ್ಗೆ ಎಲ್ಲ ಹೇಗೆ ಅನಿಸ್ತದೆ? ನೀವೇ ನೋಡ್ಬೇಕು. ಇವಾಗ ನಮ್ ಜೊತೆ ಮನೆ ಓನರ್ ಆಗಿರೋ ಬಾಲಕೃಷ್ಣ ಸರ್ ಮತ್ತೆ ಅವ್ರ ಮಗ ಇದ್ದಾರೆ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಹೇಗಿತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹೊಸ ಮನೆ ಎಂಟ್ರಿ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇನ್ನ ಎಂಟ್ರಿ ಆಗಿಲ್ಲ, ಇನ್ನ ಒಂದು ಕೊಟ್ಟು ಪೇಂಟಿಂಗ್ ಬಾಕಿ ಇದೆ. ಇನ್ನೊಂದು So, ಕೊಟ್ಟು ಅದಾದ್ಮೇಲೆ ಸಣ್ಣ ಪುಟ್ಟ ಕೆಲಸ ಇದೆ, ಅದಾದ್ಮೇಲೆ ಎಂಟ್ರಿ ಆಗ್ತದೆ. ಸರ್ ನಿಮ್ಗೆ ಕೈಟ್ಸ್ ಮುಂಚೆನೆ ಪರಿಚಯ ಇತ್ತಾ? ಹೌದು ಅದೇ ನಮ್ಮ ಚಿಕ್ಕಪ್ಪ ಮನೆ ಕಟ್ಸಿದ್ರು ಅಂತ ಹೇಳಿದ್ರಲ್ಲ, ಸೊ ಅದಾದ್ಮೇಲೆ ನಾವು ನೋಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ. ಹಂಗಾದ್ಮೇಲೆ ಗೊತ್ತಾಗ್ತದೆ. ಯೂಟ್ಯೂಬ್ ಇಂದ ನೀವು ಕೈಟ್ಸ್ ಹಾ. ನೋಡಿ ಪರಿಚಯ ಆಗಿದ್ದು. ಹೌದು. ಓಕೆ ಸರ್, ಇವಾಗ ಈಗ ಸೈಟ್ ಇಂಜಿನಿಯರ್ ಶಶಿಧರ್ ಅವರು ಇದ್ರು. ಸೊ ಅವ್ರ ಕಡೆನ ನಿಮ್ಗೆ ಹೇಗಿತ್ತು ಕೋಆರ್ಡಿನೇಷನ್ ಎಲ್ಲ? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನೀವು? ಇಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅದನ್ನ ಹೇಗೆ ಹೊರಡಿಸೋದು ಅಂತ. ಚೆನ್ನಾಗಿದೆ. ಅದೇ ಮಾಮೂಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬಂದವರು ಓಕೆ ಏನೇನ್ ಆಗ್ಬೇಕು, ಯಾವ ಸ್ಟೆಪ್ ಅಲ್ಲಿ ಏನೇನು ಪ್ರೊಸೀಜರ್ ಇತ್ತು ಗೈಡ್ ಪ್ರೊಸೀಜರ್ ಮಾಡ್ತಾ ಇದ್ರಾ? ಚೇಂಜಸ್ ಏನಾದ್ರು ನೀವು ಬೇಕು ಅಂದ್ರೆ ಹೇಳ್ತಾ ಮಾಡ್ತಾ ಇದ್ವಿ. ಇದ್ರಾ? ನಾವು ಹೇಳ್ತಿದ್ವಿ, ಅವ್ರು ಹೇಳ್ತಾ ಇದ್ರು ಚೇಂಜಸ್ Okay. ನೀವೇನೇ ಚೇಂಜಸ್ ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತಾ ಇದ್ರಾ? ಮಾಡ್ತಾ ಇದ್ರಾ? ಓಕೆ. ನಿಮ್ ಕೆಲವೊಂದ್ ಚೇಂಜಸ್ ಬೇಕಿದ್ರೆ ಇವಾಗ ಅವ್ರೇನೋ ಮಾಡಿರ್ತಾರೆ, ನಿಮ್ಗೇನೋ ಚೇಂಜಸ್ ಬೇಕಿತ್ತು. ಸೊ ಅದ್ ಬೇಡ ಅಂದ್ರೆ ಅವ್ರು ರಿಯಾಕ್ಟ್ ಚೆನ್ನಾಗಿ ಮಾಡ್ತಾ ಇದ್ರ ಹೌದು ಮಾಡಿದ್ಮೇಲೆ ಮನೆಗೆ ಬಂದಿರೋದು. ಚೆನ್ನಾಗಿ ಬಂದಿದೆ ಸರ್ ಮನೆ. ನಮ್ಮ ಆಫೀಸಿಗಂತೂ ವಿಸಿಟ್ ಮಾಡೇ ಇರ್ತೀರಾ ನೀವು. ಹೌದು. ನಮ್ಮ ಆಫೀಸರ್ ಜೊತೆ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿತ್ತು. ಅದು ಚೆನ್ನಾಗಿ. ಬಹಳ ಉದಯ್ ಸರ್, ಪವನ್ ಇದ್ದಾರೆ, ಉದಯ್ ಸರ್ ಇದ್ದಾರೆ, ಓಕೆ ಬಾಲಚಂದ್ರ ಅವರು, ಓಕೆ. ಅಕೌಂಟ್ಸ್ ಅವರು. ಮತ್ತೆ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಬಗ್ಗೆ ಎಲ್ಲ ಹೇಗೆ ಅನಿಸ್ತದೆ? ನೀವೇ ನೋಡ್ಬೇಕು. ಬ್ಯೂಟಿ ಅಲ್ಲ, ನಾವು ನೋಡ್ತಾ ಇದೀವಿ, ಬಟ್ ನಿಮಗೆ ಹೇಗೆ ಅನಿಸ್ತಂತ ನಿಮ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ ನಮಗೆ. ನಾವು ಎಕ್ಸ್ಪೀರಿಯನ್ಸ್ ನೋಡೋದಕ್ಕೂ ನೀವು ಅದನ್ನ ಇಲ್ಲೇ ನಿಂತ್ಕೊಂಡಿರ್ತೀರಾ, ಬಟ್ ನಿಮಗೆ ಹೇಗೆ ಅನಿಸ್ತಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ನಾವು ಫಸ್ಟ್ ಇಂದ ನೋಡ್ತೀವಲ್ಲ, ಡೇ ಒನ್ ಇಂದ ಕ್ವಾಲಿಟಿ ನೋಡ್ತಾ ಇದೀವಿ. ಓಕೆ. ಈಗ ಒಂದು ಫಿನಿಶ್ ಆಗೋವರೆಗೂ ನಮ್ಗೊಂದು ಐಡಿಯಾ ಇತ್ತು. ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಅದು ಮೇಲೆ ಈಗ ಇಂಟೀರಿಯರ್ ಇದೆಲ್ಲ ಏನ್ ಬಂದಿದೆ ನಮ್ಮ ಐಡಿಯಾದಲ್ಲಿ ನಾವು ಮಾಡ್ಕೊಂಡು ಓಕೆ ಓಕೆ. ಇಂಟೀರಿಯರ್ ಚೆನ್ನಾಗಿ ಬಂದಿದೆ ಪಿಒಪಿಸ್ ಎಲ್ಲ ನಾವು ಮಾಡ್ಕೊಂಡಿದ್ವಿ. ಓಕೆ ಓಕೆ. ಹಾಗಾಗಿ ಒಂದು ಒಳ್ಳೆ ಫಿನಿಶಿಂಗ್ ಬಂದಿದೆ. ಹೌದು, ಮನೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಮನೆ? ಆಗಿದೆ ಮೇಡಮ್. ಆಗಿದೆ. ನೀವೇ ನೋಡ್ತಾ ಇದ್ರಿ. ಆಕ್ಚುಲಿ ನಾವು ಇದೊಂದು ಮನೆ ಕಟ್ಸಿದೀವಿ, ನೀವ್ ಎಷ್ಟೊಂದ್ ಮನೆ ನೋಡಿರ್ತೀರ, ನೀವ್ ಹೇಳ್ಬೇಕು. ಅಲ್ಲ, ನಾನ್ ಮನೆ ನೋಡಿರ್ತೇನೆ ಆಕ್ಚುಲಿ. ಹೌದು, ಬಟ್ ನೀವು ಮನೆ ನಿಂತ್ಕೊಂಡು ನೀವು ಕಟ್ಟಿಸಿರ್ತೀರ. ಆಕ್ಚುಲಿ ಬೆಂಗಳೂರಲ್ಲಿ ಮನೆ ಕಟ್ಸೋದು ಅಂದ್ರೆ ಎಲ್ರಿಗೊಂದು ಕನ್ಸಿನ ಮನೆ ಅಂತಾನೆ ಆಗಿರುತ್ತೆ. ನೀವ್ ಸ್ಟೇಜ್ ಅಲ್ಲಿ ನಿಂತು ನೀವು ಕಟ್ಸಿರ್ತೀರ, ನಿಮಗೆ ಗೊತ್ತಿರುತ್ತಲ್ವಾ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಅಗೇನ್ ಮನೆ ಕಟ್ಟೋದ್ರಲ್ಲಿ ಕಷ್ಟ ಅದು ಮನೆ ಇದೆಲ್ಲ ಅಂದ್ರೆ ಇದೆ. ಒಂದ್ ಕನ್ಸಲ್ವಾ ಎಲ್ರಿಗೂ. ಮನೆ ಅಂದ್ರೆ ಒಂದ್ ಡ್ರೀಮ್ ಅಂತ ಇರುತ್ತೆ. ಹೌದು. ನೀವ್ ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಂಡಿದ್ರ ಅಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗೆ ಇರುತ್ತೆ. ಎಷ್ಟು ಖುಷಿ ಆಗ್ತಿರುತ್ತೆ ಅಂತ ನಿಮ್ಗೆ ಗೊತ್ತದು. ನಮ್ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಇವರು ನಮ್ಮ ಓಕೆ ಓಕೆ. ತುಂಬಾ ಥ್ಯಾಂಕ್ ಯು ಸರ್. ಕೈಸಿ ಪ್ರಾಜೆಕ್ಟ್ ಕೊಡ್ಬೋದಾ? ಹಾ ಕೊಡ್ಬೋದಾ? ರೆಫರೆನ್ಸ್ ಮಾಡಿದ್ವಿ. ನಮ್ಮ ಕೋ ಬ್ರದರ್ ಮತ್ತೆ ಅವರು ಆಲ್ರೆಡಿ ರೆಫರೆನ್ಸ್ ಅಲ್ಲಿ ಆಲ್ರೆಡಿ ಕಟ್ಟಿದ್ದಾರೆ ಮನೆ. ಓಕೆ ಈಗ ನನ್ನ ಫ್ರೆಂಡ್ಗೂ ಕೂಡ ಹೇಳಿ ಅವ್ರದ್ದು ಕಂಪ್ಲೀಟ್ ಆಗಿದೆ. ಓಕೆ. ಇಲ್ಲಿ ಪೀಣ್ಯದಲ್ಲಿ ಸರಿ ಲಗ್ಗೆರೆನಲ್ಲಿ. ಅದೇ ಗೃಹ ಪ್ರವೇಶಕ್ಕೆ ಬಂದವರು ಇನ್ನ ಈಗ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಲ್ಲ, Government So ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ. ಸೊ ಈ ಗೌರ್ಮೆಂಟ್ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಪ್ಲಾನ್ ಸ್ಯಾಂಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಡೆಫಿನೆಟ್ ಆಗಿ ಆಲ್ರೆಡಿ ಕೇಳಿದ್ದಾರೆ ನಮ್ ಸುಮಾರು ಜನ, ಓಕೆ. ಯಾರು ಕನ್ಸ್ಟ್ರಕ್ಟರ್ ಯಾರು, ಮತ್ತೆ POP ಯಾರು, ಮತ್ತೆ ಕೆಲವೊಂದು ಸೆಕ್ಷನ್ಸ್ ಏನೇನಿದೆ ಅವರೆಲ್ಲ ಮಾಡ್ಕೊಟ್ಟವ್ರು ಯಾರ್ಯಾರು ಅಂತ ಹೇಳಿದ್ದಾರೆ. ರೆಫರ್ ಮಾಡ್ತೀವಿ ನಾವು. ಯಾರ್ದು ಸರ್ ಇದು ಡಿಸೈನ್ಸ್ ಐಡಿಯಾ ಆಗ್ಲಿದೆಲ್ಲ? ಯಾರ್ದು? ನಿಮ್ದ? ನಿಮ್ಮ ಸಣ್ಣವ್ರ್ದ? ಆಕ್ಚುಲಿ ನಂದು ಮತ್ತೆ ನಮ್ಮ ಮಾವ. ಮಾವ. ಸೊ ಇಬ್ರು ಡಿಸೈನ್ ಐಡಿಯಾಸ್ ಎಲ್ಲ ಮಾಡಿ ಇದೆಲ್ಲ ಏನ್ ಮಾಡಲ್ ನೋಡ್ತಾ ಹೌದು. ಇದ್ದಾರೆ ಅದೆಲ್ಲ ತುಂಬಾ ಡಿಸೆಂಟ್ ಆಗಿ ಬಂದಿದೆ ಸರ್. ನೋಡೋದು ಕೂಡ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮಾವ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ ಸರ್. ಓಕೆ. ಮತ್ತೆ ಮೇಸ್ತ್ರಿ ಅವರು ಅಷ್ಟೇ ಈ ವಾಲ್ ನ ಮಾಡಿಸಿದ್ದು ಮೇಸ್ತ್ರಿ ಅಂಕಲೆ. ಅದು ಕೆಳಗಡೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಸಿದಿರಾ ನೀವು ಇದು ವಾಲ್ ನ? ಅಂದ್ರೆ ಒಂದು ಅಲ್ಲಿಂದ ಬಂದಾಗ ಚೆನ್ನಾಗಿ ಅಂದ್ರೆ ಬರೀ ಫುಲ್ ಪ್ಲೈನ್ ವಾಲ್ ಇತ್ತು. ಪ್ಲೈನ್ ವಾಲ್ ಇದ್ದಾಗ ಬರೀ ನಾವು ವಾಲ್ ಪೇಪರ್ ಏನ್ ಹಾಕ್ಬೋದಿತ್ತು, ಅದು ಬೇಡ ಅಂತ ಹೇಳ್ಬಿಟ್ಟು ಈ ತರ ಡಿಸೈನ್ ಮಾಡ್ತಿರೋದು. ಇದನ್ನು ಅಷ್ಟೇ ಹೇಳಿದಾಗ ಬೇಜಾರ್ ಮಾಡ್ಕೊಳ್ತೀರಾ ಓಕೆ. ಮೇಸ್ತ್ರಿ ಅವರು ಮತ್ತೆ ಇಂಜಿನಿಯರ್. ಫೋಟೋ ಶೂಟ್ಗೂ ಚೆನ್ನಾಗಿ ಕಾಣಿಸ್ತಿದೆ. ಹೌದು. ಮತ್ತೆ ಕೆಳಗಡೆ ಅದು ಮೂಲ್ ನೋಡಿದ್ದೀರಾ? ಹೌದು, ನೋಡ್ದೆ. ಅದು ಮೇಸ್ತ್ರಿ ಅಂಕಲ್ ಅವರೇ ಮಾಡಿ. ಓಕೆ.
ಅವ್ರದ್ದೇನು ಐಡಿಯಾ ಇಲ್ಲ, ನೀವ್ಯಾರಾದ್ರೂ ಇಲ್ಲ ಕೊಟ್ಟಿದ್ದೀರಾ? ಅದೇ ನಾವ್ ಹೇಳಿದ್ವಿ, ಅದನ್ನ ಅವ್ರು ಬೇಜಾರ್ ಮಾಡ್ಕೊಳ್ತೀರಾ, ಅವ್ರಿಗೂ ಒಂದು ಐಡಿಯಾ ಇವಂದು ಇಂಪ್ಲಿಮೆಂಟೇಷನ್ ಎಲ್ಲ ಅವ್ರು ಯಾವ ತರ ಮಾಡ್ಬೇಕು ಅಂತ. ಎಕ್ಸ್ಪೀರಿಯನ್ಸ್ ಅವ್ರಿಗೂ ಬೇಕಾಗಿತ್ತು. So that, ಹೇಳಿದ ತಕ್ಷಣ ಮತ್ತೆ ಅದೇ ಒಳಗೆ ಲೈಟಿಂಗ್ಸ್ ಹಾಕಿರೋದೆಲ್ಲ ಆಬ್ವಿಯಸ್ಲಿ ಎಲೆಕ್ಟ್ರಿಷಿಯನ್ ಹೇಳಿದ್ದನ್ನ ಅದೇ ಯಾವ್ದು ಬೇಜಾರ್ ಮಾಡ್ಕೊಳ್ತೀರಾ ಅವ್ರವ್ರು ನನಗೆ ಇದು ಮಾಡ್ಬೇಕು, ನೀಟಾಗಿ ಮಾಡಿ, ಅಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರ ಕಣ್ಣು. ಓಕೆ ಸರ್. ಎಲ್ಲಾರ್ದು ಕೋಆರ್ಡಿನೇಷನ್ ಟೀಮ್ ವರ್ಕ್ ಇದೆ ಹೇಳ್ಬೇಕಂದ್ರೆ. ಟೀಮ್ ಒಂದ್ ಮನೆ ಅಂತ ಹೇಳಿದ್ರೆ ಒಬ್ರೇ ಅಂತ Team work. ಮಾಡೋದಕ್ಕಾಗಲ್ಲ, ನೀನು- ಎಲ್ರೂ ಸೇರಿದ್ರೇನೆ ಒಂದ್ ಮನೆ ಆಗುತ್ತಲ್ವಾ? ಅದು ಟೀಮ್ ವರ್ಕ್ ಇಂದ ಬಿಲ್ಡ್ ಆಗಿ ಒಂದೊಂದು ಪಾರ್ಟ್ ಒಂದೊಂದು ಪೋರ್ಷನ್ ಕೂಡ ಟೀಮ್ ವರ್ಕ್ ಇಂದಾನೆ ಹೌದು, ಟೀಮ್ ವರ್ಕ್ ಇಸ್ ಬಂದಿರೋದು. ಇಂಪಾರ್ಟೆಂಟ್. ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಯಾವ ತರ ಸಿಗ್ತಾ ಇತ್ತು ಮತ್ತೆ? ಗ್ರೂಪ್ ಅಲ್ಲಿ Group ಗ್ರೂಪ್ ಮಾಡಿದ್ರು. ಮಾಡಿದ್ರಾ? ಗ್ರೂಪ್ Okay. ಮಾಡ್ಬಿಟ್ಟು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಇವತ್ತಿಂತ ಕೆಲಸ ಇಂಥದ್ದು ಎಲ್ಲಾರು ಅದ್ರಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಗ್ರೂಪ್ ಅಲ್ಲಿ. ನಮ್ಗೆ WhatsApp ಬೇಡ group ಅಲ್ಲಿ. ಅನ್ಸಿತ್ತು ಅಂದ್ರೆ ನಾವು ಅದ್ರ ಮೆಸೇಜ್ ಓಕೆ ಒಳ್ಳೇದು ಕೆಟ್ಟದ್ದು ಬೇಡ ಅನ್ಸೋದು ಜಗಳನೂ ಆಗಿದೆ, ಖುಷಿನೂ ಆಗಿದೆ, ಯಾಕಂದ್ರೆ ಹಾಗೆ ಆಗುತ್ತೆ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಯಾವುದೇ ಬಿಲ್ಡರ್ ಹತ್ರ ಕನ್ಸ್ಟ್ರಕ್ಷನ್ ಹತ್ರ ಹಾಗೆ ಆಗುತ್ತೆ. ಬಟ್ ಅದೇನ್ ಮಾಡಕ್ಕಾಗಲ್ಲ, ನಾವು ಇಂಟೆನ್ಷನ್ ಅಲ್ಲಿ ಜಗಳ ಮಾಡಿಲ್ಲ, ಅವ್ರ ಇಂಟೆನ್ಷನ್. ಈಗ ಎಕ್ಸಾಂಪಲ್ ಮೋಲ್ಡ್ ಟೈಮ್ ಡೇಟ್ಸ್ ಅವ್ರದ್ದು ಏನೇನೋ ಪ್ರಾಬ್ಲಮ್ ಇರುತ್ತೆ, ಅವರು ಬೇರೆ ವೆಂಡರ್ಸ್ ಇಂದ ತಗೊಂಡ್ಬರ್ಬೇಕು RMC ಎಲ್ಲ. ಆ ಟೈಮ್ ಅಲ್ಲಿ ಕೂಡ ಸ್ವಲ್ಪ ಕ್ಲಾಶಸ್ ಆಗಿದೆ, ಇಲ್ಲ ಅಂತಲ್ಲ, ಬಟ್ ಏನು ಮಾಡಕ್ಕಾಗಲ್ಲ. ಯಾವ ಟೈಮ್ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಇಂಟೆನ್ಷನ್ ಅಲ್ಲಿ ಮಾಡಿರಲ್ಲ, ಬಟ್ ಕೆಲವೊಂದು ಟೈಮಲ್ಲಿ ಹಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ, ಅವಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಫಿನಿಶಿಂಗ್ ಬರುತ್ತೆ. ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ನಿಮ್ಗೆ ನನಗೇನ್ ಗೊತ್ತಿರಲ್ಲ ಸರ್, ನಿಮ್ ಎಕ್ಸ್ಪೀರಿಯನ್ಸ್ ನೀವ್ ಹೇಳ್ಬೇಕು ನನಗೆ. ನೀವ್ ಹೇಳ್ದಾಗ ನನಗೆ ನೀವು ಜಾಸ್ತಿ ಗೊತ್ತಾಗುತ್ತೆ. ಮನೆ ನಿಮಗೆ ನೋಡಿರ್ತೀರಲ್ಲ, ಖುಷಿ ಆಗ್ತಿದ್ಯೋ ಇಲ್ಲ ಬೇರೆ ಏನೋ ಆಗ್ತಿದ್ಯೋ ನೀವ್ ಹೇಳ್ದಾಗ ನನಗೆ ಗೊತ್ತಾಗುತ್ತೆ. ಬಿಟ್ರೆ ನೀವು ನೋಡ್ತಾ ಇರಲ್ಲ ಖುಷಿಯಾಗಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.